ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ರಜಕ್ಕೆ ಅಂತ ಅತ್ತೆ ಮನೆಗೆ ಹೋಗಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬೆಂಗಳೂರಿಗೆ ವಾಪಸ್ ಆದ್ವಿ. 3-4 ಡೇಸ್ ರೆಸ್ಟ್ ಮಾಡಿ ಮತ್ತೆ ನಾವು ಹಾಸನ ಕಡೆ ಹೊರಟ್ವಿ ನಮ್ಮ ಆಂಟಿ ಮನೆಗೆ. ನಮ್ಮ ಮನೆಗೆ ಆಂಟಿ ಮಗಳು ಬಂದಿದ್ಲಲ್ಲ, ಸೊ ಅವ್ರ ಮಮ್ಮಿ ಮನೆಗೆ. ಸೊ ಅವಳು ಕೂಡ ಅಲ್ಲೇ ಇದ್ಲು, ರಜಕ್ಕೆ ಅಂತ ಶಿವಮೊಗ್ಗದಿಂದ ಬಂದಿದ್ಲು. ಸೊ ಮತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಎಂಜಾಯ್ ಮಾಡ್ತಾರೆ, ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ನಾವು ಕೂಡ 3-4 ಡೇಸ್ ಹೋಗೋಣ ಅಂತ ಹೊರಟ್ವಿ. ಸೊ 15 ಡೇಸ್ ಬ್ಯಾಕೆ ನಾನು ಟ್ರೈನ್ ಟಿಕೆಟ್ನ ಮಾಡಿದ್ದೆ. ಡ್ಯಾಡಿ ಬಂದಿದ್ದಿಲ್ಲ, ನನ್ನ ಹಸ್ಬೆಂಡು ಕೂಡ ಬಂದಿದ್ದಿಲ್ಲ. ಸೊ ಅವ್ರ ಮನೇಲಿದ್ದರು, ನಾವಷ್ಟೇ ಹೋಗಿದ್ವಿ. ಮತ್ತು ನಾವು ಹಾಸನ ರೀಚ್ ಆದಾಗ ರಾತ್ರಿ ಆಗಿತ್ತು. ಮತ್ತು ನಾನು ವಿಡಿಯೋ ಕಂಟಿನ್ಯೂನೇ ಮಾಡಲಿಲ್ಲ. ಅದ್ರದ್ದು ನೆಕ್ಸ್ಟ್ ಡೇ ಆಂಟಿ ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿದರು. ಸೊ ತಿಂಡಿ ಎಲ್ಲ ಆಯ್ತು. ಇವಾಗ ರೆಡಿ ಆಗಿ ನಮ್ಮ ಚಿಕ್ಕಪ್ಪನ ಮಗಳ ಮನೆಗೆ ಹೋಗ್ತಾ ಇದ್ದೀವಿ. ಓಕೆನಾ? ರೆಡಿನಾ ಎಲ್ಲರೂ? ಸೊ ನನ್ನ ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಹಾಸನದಲ್ಲೇ ಇರೋದು. ಫಂಕ್ಷನಲ್ಲಿ ಎಲ್ಲರೂ ಮೀಟ್ ಆಗ್ತಾ ಇದ್ವಿ. ಪಾಪ ಕರೆಯೋರು ಬನ್ನಿ ಮನೆಗೆ ಅಂತ. ಬಟ್ ನಮಗೇನೆ ಹೋಗೋಕ್ಕೆ ಟೈಮೇ ಆಗ್ತಾಯಿದ್ದಿಲ್ಲ. ನಾವು ವಾಪಸ್ ಬ್ಯಾಂಗ್ಳೂರಿಗೆ ಬರ್ತಾ ಇದ್ವಿ. ಟ್ರೈನ್ ಏನಾದ್ರು ಬುಕ್ ಮಾಡಿದರೆ ರಿಸರ್ವೇಷನ್ ಮಾಡಿಸ್ಕೊಂಡು ಮತ್ತೆ ಬ್ಯಾಂಗ್ಳೂರಿಗೆ ವಾಪಸ್ ಆಗ್ತಿದ್ವಿ. ಹೋಗೋಕ್ಕೆ ಟೈಮೇ ಆಗ್ತಾಯಿದ್ದಿಲ್ಲ. ಬಟ್ ಈ ಸತಿ ಮಮ್ಮಿಗೆ ಹೇಳಿದ್ದೆ, ಇಲ್ಲ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಹೊರಟ್ವಿ ಕೂಡ. ಸೊ ಚಿಕ್ಕಪ್ಪನ ಮಗಳು ಫುಲ್ ಖುಷಿಯಾಗ್ಬಿಟ್ಲು ನಾವು ಅವ್ರ ಮನೆಗೆ ಹೋಗಿದ್ದು. ತುಂಬ ವರ್ಷಗಳ ನಂತರ ನಾವು ಹೋಗಿದ್ದು. ಡ್ಯಾಡಿ ಊರಿಗೆ ಹೋದಾಗ ದೊಡ್ಡಪ್ಪನ ಮನೆ, ಚಿಕ್ಕಪ್ಪನ ಮನೆ ಎಲ್ಲ ಹೋಗ್ತಾಯಿದ್ವಿ. ಆವಾಗ ಎಲ್ಲರೂ ಸಿಗೋರು ಮಕ್ಕಳೆಲ್ಲ. ಸೊ ಆವಾಗ ಎಲ್ಲ ಮಾತಾಡ್ತಾ ಇದ್ವಿ. ಇವಾಗ ಇವಳು ನನಗೆ ಅಕ್ಕ ಆಗಬೇಕು. ಹೇಳ್ತಾ ಇದ್ಲು, ದೊಡ್ಡಮ್ಮ ನೀನು ಬಂದಿದ್ದು ತುಂಬ ಖುಷಿ ಆಯಿತು, ನಮಗೂ ತುಂಬ ಖುಷಿ ಆಯಿತು. ನಮಗಿಂತ ನನ್ನ ಮಕ್ಳಿಗೆ ಇನ್ನೂ ಡಬಲ್ ಖುಷಿ, ಯಾಕೆಂದರೆ ಅವ್ರ ಮನೆ ನಾಯಿ ಇದೆ. ಹೊಡಿಬಾರ್ದು, ಸುಮ್ಮನೆ ಆಟಾಡ್ಸು ಡಾಗಿನ ಇಟ್ಕೊಂಡು. ಅಲ್ಲ ಅಲ್ಲ, ಅದು ಡಾಲ್ನ ಆ ಡಾಲಿಗೆ ಕೊಡ್ತಾ ಇದ್ದಾರೆ. ಪುಟ್ಟಿ ಜಾಸ್ತಿ ಸಾಮಾನು ಮಾಡ್ಕೊಂಡಿದ್ಯಾ? ಅಯ್ಯೋ ಅಯ್ಯೋ, ನಮ್ಮನೆ ನೋಡಿದ್ರೆ ಖಾಲಿ ಖಾಲಿ ಇದೆ. ಅವಳು ಇಸ್ಕೊಂಡಾಗ ಬರ್ತಾಳ. ನಾವು ಸಣ್ಣವರಿದ್ದಾಗ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದರೆ ಸಾಕು, ಹಾಸನ್ಗೆ ಹೋಗ್ತಾಯಿದ್ವಿ ಅಜ್ಜಿ ಮನೆಗೆ. ಅಲ್ಲಿ ಆಂಟಿ ಮಕ್ಕಳೆಲ್ಲ ಇರೋರು. ಸೊ ಅವ್ರ ಜೊತೆ ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಡ್ಯಾಡಿ ಊರಿಗೆ ಹೋದರೆ ಸಾಕು, ನಾವು ಚಿಕ್ಕಪ್ಪನ ಮಕ್ಕಳು ಅಂದರೆ ಇವ್ರುಗಳ ಜೊತೆನೇ ಆಟ ಆಡ್ತಾಯಿದ್ವಿ. ಇವಳು ಫಸ್ಟು, ಇನ್ನೊಬ್ಳು ಸತ ಹಾಸನದಲ್ಲಿದ್ದಾಳೆ, ಇನ್ನೊಬ್ಳು ಚಿಕ್ಕಮಂಗ್ಳೂರಲ್ಲಿದ್ದಾಳೆ. ನಮಗೆ ದೊಡ್ಡಪ್ಪನ ಮಕ್ಕಳೆಲ್ಲ ತುಂಬ ದೊಡ್ಡವರಾಗ್ತಾರೆ. ಸೊ ನಾವು ಅವ್ರ ಜೊತೆ ಎಲ್ಲ ಆಟ ಆಡೇ ಇಲ್ಲ, ಚಿಕ್ಕಪ್ಪನ ಮಕ್ಳ ಜೊತೆನೇ ಆಟ ಆಡ್ತಾ ಇದ್ದಿದ್ದು. ನಮ್ಮ ಅಜ್ಜಿ ಮನೆ ದೊಡ್ಡದಿತ್ತು. ಸೊ ಕುಂಟೆಪಿಲ್ಲೆ ಮತ್ತು ಕಣ್ಣಾಮುಚ್ಚಾಲೆ. ಆಂಟಿ ಏನಾದ್ರು ಬಟ್ಟೆ ಒಗೆಯೋಕ್ಕೆ ಹೋದರೆ ನಾವು ಸತ ಕೆರೆಗೆ ಹೋಗ್ತಾಯಿದ್ವಿ, ಆಟ ಆಡ್ತಾಯಿದ್ವಿ ಅಲ್ಲೂ ಸತ. ಸಖತ್ತಾಗಿತ್ತು. ಆ ಮೆಮೊರೀಸ್ ಎಲ್ಲ ನಿಜವಾಗ್ಲೂ ಜ್ಞಾಪಿಸ್ಕೊತಾನೇ ಇರ್ತೀನಿ ನಾನಂತೂ. ಏನೋ ಒಂಥರ ಚೆನ್ನಾಗಿತ್ತು. ಅವಾಗಂತೂ ಊಟಕ್ಕೂ ಕರೆದ್ರೂ ಸತ ನಾವು ಹೋಗ್ತಾನೆ ಇರ್ತಿಲ್ಲ, ಆಟದ ಕಡೆನೇ ಗಮನ ಆಗ್ತಾಯಿತ್ತು. ಮದುವೆ ಎಲ್ಲ ಆದಮೇಲೆ ಬ್ಯುಸಿ ಲೈಫು, ಸಿಗೋದೇ ಇಲ್ಲ ಯಾರ್ಯಾರಿಗೂ. ಫಂಕ್ಷನ್ ಟೈಮಲ್ಲಿ ಸಿಗ್ತೀವಿ, ಮಾತಾಡ್ತೀವಿ. ಸೊ ಈ ಥರ ಬಂದು ಹೋಗ್ತಾಯಿದ್ರೆ ರಿಲೇಷನ್ಶಿಪ್ಪು ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಲ್ಲರಿಗೂ ಚೆನ್ನಾಗಿ ಅನಿಸುತ್ತೆ ಕೂಡ. ನಾವು ಹೋಗೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ಲು. ಪಕೋಡಗೂ ಸತ ರೆಡಿ ಮಾಡ್ಕೊಂಡಿದ್ಲು. ಸೊ ಬಿಸಿ ಪಕೋಡ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ಆವಾಗ ಹಾಕ್ತಾಯಿದ್ಲು. ಮತ್ತು ಊಟಕ್ಕೆ ಬಡಿಸಿದ್ಲು, ನಾನು ಪಕೋಡನ ಹಾಕ್ತಾಯಿದ್ದೆ. ಬ್ಯೂಟಿ ಪಾರ್ಲರ್ನ ಅವಳು ಹಾಸನದಲ್ಲಿ ಇಟ್ಕೊಂಡಿದ್ಲು. ಸೊ ಮಮ್ಮಿ ಐಬ್ರೋಸ್ನ ಮಾಡಿಸ್ಕೊತಾಯಿದ್ರು. ಸ್ಟಾಪ್ ಮಾಡಿದ್ಲು, ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾಯಿದ್ಲು. ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ನಾವು ಸತ ಹೊರಟ್ವಿ ಇವರ ತಂಗಿ ಮನೆಗೆ. ಸೊ ಅರ್ಶಿನ ಕುಂಕುಮ ಮಿಸ್ ಆದ್ಲು. ಹೋಗು. ಶಶಾಂಕ್ ಮುಖರೇ ಒರ್ಸ್ಕೊಂಡಿಲ್ ಕಾಣೋ, ಬೆವ್ತಾ ಇದ್ದೀನಿ. ಸೊ ಆ ಅಕ್ಕ ಮನೆ ಮತ್ತು ಈ ಅಕ್ಕನ ಮನೆ ತುಂಬ ದೂರ ಏನಿಲ್ಲ,
ಬೇಗನೆ ಹೋದ್ವಿ, ಒಂದು 5 ಮಿನಿಟ್ಸಲ್ಲೇ. ಸೊ ಊಟ ಮಾಡಿ ಅಂದ್ಲು, ಇಲ್ಲವೇ ಇಲ್ಲ, ಆಗೋದೇ ಇಲ್ಲ ಅಂದ್ವಿ. ಸೊ ಐಸ್ ಕ್ರೀಮ್ ಎಲ್ಲ ತರಿಸಿದ್ಲು. ಸೊ ತಿಂತಾಯಿದ್ವಿ. ಅವ್ರದ್ದು ಹೊಸ ಮನೆ, ಗೃಹ ಪ್ರವೇಶ ಆಗಿ ಒಂದು 5-6 ಇಯರ್ಸ್ ಆಯಿತು. ಗೃಹ ಪ್ರವೇಶಕ್ಕೆ ನಾನು ಹೋಗಿತ್ತಿಲ್ಲ. ಪೂರ್ವಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದಾಳೆ, ನಿಜಲ್ಲ ಸಕ್ಕದಾಗಿದೆ. ತೋರಿಸ್ತೀನಿ ಅನ್ನ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ನೀವು ಮಾಡ್ತೀವಿ, ನಮ್ಮ ಸಿರಿ ಮಾಡ್ತಾಳಲ್ಲನಪ್ಪ. ಇದು ಅರ್ಧನಾರೀಶ್ವರನ ಪೂರ್ವಿ, ದುರ್ಗಾದೇವಿ. ಕಲರ್ ಮಾಡಿಲ್ಲ ಅದಕ್ಕೂ? ಓ ಬರೀ ಪೆನ್ಸಿಲ್ ಶೇಡಾ? ಕ್ಯಾಟ್ ನೈಸ್. ಓಹೋ ಲಿಂಗು ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹೋಗ್ತಾಳ ಡ್ರಾಯಿಂಗ್ ಕ್ಲಾಸ್ಗೆ. ಅವಳ ಕ್ರಿಯೇಟಿವಿಟಿ ಮಾಡ್ತಾಳೆ. ನನಗೆ ಕೆಚಪ್ಪಿಗೆ ಸಲ ಹಪ್ಳಾಗಿಂತ ಕೆಚಪ್. ಸೊ ಅಕ್ಕನ ಮನೆ ಮುಗಿಸ್ಕೊಂಡು ನಾವು ಡ್ಯಾಡಿ ಅಣ್ಣನ ಮನೆಗೆ ಹೋದ್ವಿ. ಆ್ಯಕ್ಚುಲಿ ಎಲ್ಲ ರಿಲೇಷನ್ಸ್ ಮನೆಯೂ ಹತ್ತತ್ರನೇ ಇರೋದು. ಒಂದು 5 ಮಿನಿಟ್ಸ್ ಗಾಡಿಯಲ್ಲಿ ಹೋಯ್ತು ಅಂದರೆ. ಸೊ ನಾವು ದೊಡ್ಡಪ್ಪನ ಮನೆಗೆ ಹೋದ ತಕ್ಷಣವೇ ಮಕ್ಕಳು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದರು. ಅವ್ರ ಮೊಮ್ಮಕ್ಳದ್ದು ಆಟ ಸಾಮಾನೆಲ್ಲ ಇಟ್ಕೊಂಡು. ಅವ್ರು ಇತ್ತಿಲ್ಲ, ಅವರು ರಜಕ್ಕೆ ಅಂತ ಅವ್ರ ಅಜ್ಜಿ ಮನೆಗೆ ಹೋಗಿದ್ದರು. ಸೊ ನಮ್ಮ ಚಿಕ್ಕಪ್ಪನ ಮೊಮ್ಮಕ್ಕಳು, ನನ್ನ ಮಕ್ಕಳು ಎಲ್ಲ ಆಟ ಆಡಿಕೊಂಡು ದೊಡ್ಡಪ್ಪ ಎಲ್ಲನೂ ಮಾತಾಡಿಸ್ತಾಯಿದ್ರು. ನಮಗೆ ಚಿಕ್ಕವರಿದ್ದಾಗ ಈ ದೊಡ್ಡಪ್ಪನ ಕಂಡ್ರೆ ಸಿಕ್ಕಾಪಟ್ಟೆ ಭಯ. ನಾವಂತೂ ಹಾಸನ್ಗೆ ಹೋದಾಗ ದೊಡ್ಡಪ್ಪ ಅಜ್ಜಿ ಮನೆಗೆ ಬರೋರು. ಸೊ ಅವ್ರದ್ದು ಗಾಡಿ ಇದ್ದರೆ ಓ ನಮ್ಮ ದೊಡ್ಡಪ್ಪ ಇನ್ನೂ ಇದ್ದಾರೆ, ಇಲ್ಲ ಅಂದರೆ ಹೋಗಿದ್ದಾರೆ ಅಂತ. ಅವ್ರು ಹೋಗೋವರೆಗೂ ನಾವು ಮನೆಗೆ ಹೋಗ್ತಾ ಇರ್ತಿಲ್ಲ, ಅಜ್ಜಿ ಮನೆಗೆ.